ಈ ದಿನದ ದೇವರ ವಾಕ್ಯ ಕೀರ್ತನೆ 18:17ನೇ ವಚನ. ನನಗಿಂತ ಬಲಿಷ್ಠರು ಪುಷ್ಟರು ದ್ವೇಷಿಸುತ್ತಿದ್ದ ಶತ್ರುಗಳಿಂದ ನನ್ನನ್ನು ಬಿಡಿಸಿ ರಕ್ಷಿಸಿದನು. ಪ್ರಿಯ ದೇವಜನರೇ, ನಿಮಗೆ ವಿರುದ್ಧವಾಗಿ ಅನೇಕ ಬಲಿಷ್ಠರಾಗಿರುವಂಥ ಮತ್ತು ಗಟ್ಟಿಮುಟ್ಟಾದ ಶತ್ರುಗಳು ನಿಮಗೆ ಎದುರಾಗಿ ಬಂದರು. ಅವರೆಲ್ಲರೂ ನಿಮ್ಮನ್ನು ಬಹಳವಾಗಿ ದ್ವೇಷಿಸುತ್ತಾ, ನಿಮ್ಮನ್ನು ಹಿಂಸೆಪಡಿಸುತ್ತಾ, ನಾನಾ ವಿಧವಾದಂಥ ಮಾತುಗಳಿಂದ ನಿಮ್ಮನ್ನು ನೋಯಿಸುತ್ತಾ ಇದ್ದರೆ ದೇವರು ಅವರಿಂದ ನಿಮಗೆ ಬಿಡುಗಡೆ ಕೊಡುತ್ತೇನೆ ಎಂಬುದಾಗಿ ಈ ಬೆಳಗಿನ ಜಾವದಲ್ಲಿ ಹೇಳುತ್ತಿದ್ದಾರೆ. ಎಷ್ಟು ಒಳ್ಳೆಯ ದೇವರು ನಮ್ಮ ದೇವರಲ್ಲವೇ? ನಿಮ್ಮ ಕಣ್ಣೀರನ್ನು ನೋಡಿ, ನಿಮಗೆ ಸಹಿಸಲಾಗದ ಈ ಹಿಂಸೆಯನ್ನು ನೋಡಿ, ಆತನು ನಾನೇ ನಿನಗೆ ಸಹಾಯಕನಾಗಿದ್ದುಕೊಂಡು ನಿನ್ನನ್ನು ಕಾಯ್ದು ಕಾಪಾಡುತ್ತೇನೆ ಎಂಬುದಾಗಿ ಈ ಬೆಳಗಿನ ಜಾವದಲ್ಲಿ ಹೇಳುತ್ತಿದ್ದಾರೆ. ಸತ್ಯವೇದದಲ್ಲಿ ನೋಡುವಾಗ ಇಸ್ರಾಯೇಲರಿಗೆ ವಿರುದ್ಧವಾಗಿ ಗೊಲ್ಯಾತನು ಬಂದು ಯುದ್ಧ ಮಾಡಲು ಆತನು ಬಂದಿರುವಂಥ ಸಮಯದಲ್ಲಿ ಯಾರು ಆತನೊಟ್ಟಿಗೆ ಯುದ್ಧ ಮಾಡಲು ಹೋಗಲು ಆಗಲಿಲ್ಲ, ಏಕೆಂದರೆ ಆತನು ಅಷ್ಟು ಬಲಿಷ್ಠನಾಗಿರುವಂಥ ವ್ಯಕ್ತಿಯಾಗಿದ್ದನು. ಆದರೆ ದಾವೀದನಾದರೂ ನಾನು ನನ್ನ ದೇವರನ್ನು ನಂಬಿ ಆತನ ಮುಂದೆ ಹೋಗುತ್ತೇನೆ ಎಂಬುದಾಗಿ ಸೌಲನಿಗೆ ಹೇಳುತ್ತಾನೆ. ದಾವೀದನಾದರೂ ಕೋಲು ಹಿಡಿದವನಾಗಿ ಗೊಲ್ಯಾತನ ಮುಂದೆ ಹೋಗುತ್ತಿದ್ದಾಗ ಕೋಲು ಹಿಡಿದ ಗೊಲ್ಯಾತನು ಆತನು ತಿರಸ್ಕಾರದಿಂದ ಅವನಿಗೆ, ನೀನು ಕೋಲು ಹಿಡಿದು ನನ್ನ ಬಳಿಗೆ ಬರುವುದೇನು? ನಾನು ನಾಯಿಯೋ ಎಂದು ಹೇಳಿ ಅವನನ್ನು ಯೆಹೋವನ ಹೆಸರಿನಲ್ಲಿ ಶಪಿಸಿ, ಇಲ್ಲಿ ಬಾ, ನಿನ್ನ ಮಾಂಸವನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುತ್ತೇನೆ ಅಂದನು. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟರ ದೇವರೂ ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಆತನು ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು. ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ ಫಿಲಿಷ್ಟಿಯ ಸೈನ್ಯದ ಶವಗಳನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುವೆನು. ಇದರಿಂದ ಇಸ್ರಾಯೇಲರೊಳಗೆ ದೇವರಿರುತ್ತಾನೆಂಬುದು ಭೂಲೋಕದವರಿಗೆಲ್ಲ ತಿಳಿದು ಬರುವುದು ಎಂದು ಹೇಳಿ ಆತನ ಕೈಯಲ್ಲಿರುವಂಥ ಕಲ್ಲನ್ನು ತೆಗೆದುಕೊಂಡು ಆತನೆಡೆಗೆ ಬೀಸಿದನು. ಆ ಕಲ್ಲು ಆತನ ಹಣೆಗೆ ಬಿತ್ತು. ಅವನು ಬೋರಲು ಬಿದ್ದನು. ಕೂಡಲೇ ದಾವೀದನು ಹೋಗಿ ಆತನ ತಲೆಯನ್ನು ಕತ್ತಿಯಿಂದ ಕಡಿದು ಹಾಕಿದನು. ಈ ರೀತಿ ಬಲಿಷ್ಠನಾಗಿರುವಂಥ ಗೊಲ್ಯಾತನನ್ನು ದಾವೀದನು ಕೊಂದು ಹಾಕಿದನು. ಅದು ಹೇಗೆ ಎಂಬುದಾಗಿ ನೋಡುವಾಗ ಆತನ ಬಲದಿಂದಲ್ಲ, ಆತನ ಸಾಮರ್ಥ್ಯದಿಂದಲ್ಲ, ಯೆಹೋವನೇ ಆತನಿಗೆ ಬಲವಾಗಿದ್ದುಕೊಂಡು ಆತನಿಗೆ ಜ್ಞಾನ ಕೊಟ್ಟು ನಡೆಸಿದ ನಿಮಿತ್ತವಾಗಿ ಅಂಥ ಬಲಿಷ್ಠನಾಗಿರುವಂಥ ಗೊಲ್ಯಾತನನ್ನು ಕೊಂದು ಹಾಕಲು ಸಾಧ್ಯವಾಯಿತು. ನೋಡಿರಿ, ದಾವೀದನು ಎಷ್ಟು ಬಲವಾಗಿ ಯೆಹೋವ ದೇವರನ್ನು ಆತನು ನಂಬಿದನು. ಅದೇ ರೀತಿಯಲ್ಲಿ ಎಂಥ ಬಲಿಷ್ಠವಾದ ಶತ್ರುಗಳ ಹಿಂಸೆಗಳು, ಎಂಥ ಬಲಿಷ್ಠವಾದ ಶತ್ರುಗಳ ಕೇಡುಗಳು ನಿನಗೆ ಸಂಭವಿಸುವಾಗ ನೀನು ದೇವರನ್ನು ನಂಬು. ಇತರರ ಮಾತುಗಳನ್ನು ನಂಬಬೇಡ, ಲೋಕವನ್ನು ದೃಷ್ಟಿಸಬೇಡ, ದೇವರನ್ನು ದೃಷ್ಟಿಸು. ದೇವರನ್ನು ದೃಷ್ಟಿಸುವಾಗ ನಿನಗೆ ಎಂಥ ಅಪಜಯವಾದರೂ ದೇವರು ನಿನಗೆ ಜಯವನ್ನು ಕೊಡೋ ಶಕ್ತ ದೇವರಾಗಿದ್ದಾರೆ. ಆದ್ದರಿಂದ ಈ ಬೆಳಗಿನ ಜಾವದಲ್ಲಿ ಯಾರ್ಯಾರು ಈ ವಾಗ್ದಾನ ವಚನವನ್ನು ಹೊಂದಿಕೊಳ್ಳಲು ಬಯಸುತ್ತೀರೋ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿರಿ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ದೇವರೇ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ಶತ್ರು ಬಾಧೆಯಿಂದ ಕರ್ತನೆ ಯಾರ್ಯಾರು ಬಳಲುತ್ತಾ ಇದ್ದಾರೋ, ಅಯ್ಯೋ ಇಂಥ ಶತ್ರುಗಳು ಎಷ್ಟು ಬಲಿಷ್ಠವಾಗಿದ್ದಾರೆ, ನನಗಾದರೂ ಬಲ ಸಾಲದು ಎಂಬುದಾಗಿ ಚಿಂತೆಯಲ್ಲಿದ್ದಾರೋ ಸ್ವಾಮಿ, ಕಣ್ಣೀರಲ್ಲಿದ್ದಾರೋ, ಅವರ ಅವಮಾನದ ಮಾತುಗಳು ಸ್ವಾಮಿ ಕರ್ತನೆ ಅವರನ್ನು ಹಿಂಸೆ ಪಡಿಸುತ್ತಿರುವಾಗ ರಾಜ, ಅಪ್ಪ ನೀನವರಿಗೆ ಜಯವನ್ನು ಕೊಡಪ್ಪ. ದೇವ, ಈ ಬಲಿಷ್ಠರಾಗಿರುವುದು ನಮ್ಮ ಮುಂದೆ ಇವರು ಬಲಿಷ್ಠರಪ್ಪ, ನಿನ್ನ ಮುಂದೆ ಆದರೂ ಅದು ಚಿಕ್ಕ ವಸ್ತುವಾಗಿದೆ ಅಪ್ಪ ಕರ್ತನೆ. ಅಯ್ಯ, ನೀನು ಮನಸ್ಸು ಮಾಡು. ಈ ಬೆಳಗಿನ ಜಾವದಲ್ಲಿ ಅಪ್ಪ ಯಾರ್ಯಾರು ನೊಂದು ಬೆಂದು ಅಪ್ಪ ನೀನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೋ ಅಂಥ ನಿನ್ನ ಮಕ್ಕಳಿಗೆ ಜಯವನ್ನು ಕೊಟ್ಟು ಸಂತೋಷವನ್ನು ಅನುಗ್ರಹಿಸಿ ಕೊಡಪ್ಪ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.